ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನ ಐತಿಹಾಸಿಕ ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದ 127ನೇ ಪುಣ್ಯಾರಾಧನಾ ಮಹೋತ್ಸವವು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭಾಗವಹಿಸಿ ಶ್ರೀಗಳ ಕೃಪಾಶೀರ್ವಾದವನ್ನ ಪಡೆದಿದ್ದಾರೆ. ಇನ್ನು ಮಠದ ಪರಮ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಈ ಪವಿತ್ರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಹಾದೇಶ್ವರ ಬೆಟ್ಟದ ಸಾಲೂರು ಬೃಹನ್ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಸೇರಿದಂತೆ ನೆರೆದಿದ್ದ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜಯೇಂದ್ರ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸದಯ್ಯ ಎನ್ನುವ ಬಸವ ತತ್ವದ ಧ್ಯೇಯದೊಂದಿಗೆ ನಿರಂತರ ದಾಸೋಹ ಹಾಗೆ ಕಾಯಕದ ಮೂಲಕ ಸಮಾಜವನ್ನ ಮುನ್ನಡೆಸುತ್ತಾ ಇರುವ ದೇವನೂರು ಮಠದ ಕೊಡುಗೆ ಅನನ್ಯವಾದದ್ದು. ಇನ್ನು ಶರಣ ಸಂಸ್ಕೃತಿಯ ಈ ಶ್ರೀಮಠದಲ್ಲಿ ನೂತನವಾಗಿ ನಿರ್ಮಿಸಲಾಗ್ತಾ ಇರುವ ಬಸವ ಮಹಾದ್ವಾರ ಹಾಗೆ ಕಲ್ಯಾಣಿಯ ಉದ್ಘಾಟನೆ ನೆರವೇರುತ್ತಿರುವುದು ಮಠದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಶ್ರೀ ಗುರುಮಲ್ಲೇಶ್ವರರ ಕೃಪಾಶೀರ್ವಾದ ಇಡೀ ನಾಡಿನ ಹಾಗೂ ಭಕ್ತರ ಜನತೆಯ ಮೇಲೆ ಸದಾ ಇರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದೆ ಎಂದು ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ ಮಾಜಿ ಶಾಸಕರುಗಳಾದ ಬಿ ಹರ್ಷವರ್ಧನ್, ಸಿಎಸ್ ನಿರಂಜನ್ ಕುಮಾರ್, ಪರಿಮಳಾ ನಾಗಪ್ಪ, ಮುಖಂಡರಾದ ಮಹದೇವಯ್ಯ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.